ನಿಮಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್ ಆರ್ಥೋಗ್ರಾಫಿಕ್ ಟು ಐಸೋಮೆಟ್ರಿಕ್. ಇದು ಪ್ರಾಬ್ಲಮ್ ನಂಬರ್ 11. ಈ ಪ್ರಾಬ್ಲಮ್ನಲ್ಲಿ ಫ್ರಂಟ್ ವ್ಯೂ ಇದೆ ಮತ್ತು ಟಾಪ್ ವ್ಯೂ ಇದೆ. ಈ ಡೈಮೆನ್ಷನ್ನ ಕ್ವಿಕ್ಲಿ ನೋಟ್ ಮಾಡಿಕೊಂಡು ಡೆಸ್ಕ್ಟಾಪ್ಗೆ ಹೋಗೋಣ. ಇಲ್ಲಿಂದ ಸಾಲಿಡ್ ಎಡ್ಜ್ ಐಕಾನ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ರಿಕ್ವೈರ್ಡ್ ಟೂಲ್ ಬಾರ್ಸ್, ವ್ಯೂ, ಟೂಲ್ ಬಾರ್ಸ್, ಮೇನ್ ಮತ್ತು ಫೀಚರ್ಸ್ ಟಿಕ್ ಆಗಿರಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇದು ಮೇನ್ ಮತ್ತು ಇದು ಫೀಚರ್ಸ್ ಟೂಲ್ ಬಾರ್. ಇಲ್ಲಿ ಎಡ್ಜ್ ಬಾರ್ ಇದೆ, ಅದು ಟೂಲ್ ಎಡ್ಜ್ ಬಾರ್, ಇದು ಟಿಕ್ ಆಗಿರಬೇಕು. ಮೇನ್ ಟೂಲ್ ಬಾರಿಂದ ನೇಮ್ಡ್ ವ್ಯೂಸ್ ಹೋಗಿ ಇಲ್ಲಿ ಡೌನ್ವರ್ಡ್ ಆ್ಯರೋ ಏನಿದೆ ಅದನ್ನು ಕ್ಲಿಕ್ ಮಾಡಿ ISO ಅಂತ ಸೆಟ್ ಮಾಡಬೇಕು. ಈ ಡ್ರಾಯಿಂಗ್ನಲ್ಲಿ ಫ್ರಂಟ್ ವ್ಯೂನಲ್ಲಿ ಏನು ಬೇಸ್ ಕಾಣ್ತಾ ಇದೆ 10 mm ಥಿಕ್ನೆಸ್, ನಾನು ಅದನ್ನು ಮಾಡ್ತಾಯಿದ್ದೀನಿ ಯೂಸಿಂಗ್ ಫ್ರಂಟ್ ರೆಫರೆನ್ಸ್ ಪ್ಲೇನ್ ಮತ್ತು ಆಪ್ಷನ್ ಪ್ರೊಟ್ರೂಷನ್. ಇಲ್ಲಿ 3 ಪ್ಲೇನ್ ಇದೆ, ಫ್ರಂಟ್ ರೆಫರೆನ್ಸ್ ಪ್ಲೇನ್, ರೈಟ್ ರೆಫರೆನ್ಸ್ ಪ್ಲೇನ್ ಮತ್ತು ಟಾಪ್ ರೆಫರೆನ್ಸ್ ಪ್ಲೇನ್. ನಾನಿವಾಗ ಪ್ರೊಟ್ರೂಷನ್ನ ಸೆಲೆಕ್ಟ್ ಮಾಡ್ತೀನಿ ಮತ್ತು ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಏನು ರೆಕ್ಟ್ಯಾಂಗಲ್ ಕಾಣ್ತಾ ಇದೆ ನಾನು ಆ್ಯಸ್ ಇಟ್ ಈಸ್ ಅದನ್ನು ರೀಕ್ರಿಯೇಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಟೂಲ್ ಬಾರ್ನ ರಿಫ್ರೆಶ್ ಮಾಡೋಣ. ವ್ಯೂ, ಟೂಲ್ ಬಾರ್ಸ್. ನಾವು ಪ್ರೊಟ್ರೂಷನ್ನಲ್ಲಿದ್ದೀವಿ. ಇಲ್ಲಿ ಬೇಕಿರೋ ಟೂಲ್ ಬಾರ್ಸ್ ಮೇನ್ ಟೂಲ್ ಬಾರ್, ಡ್ರಾ ಟೂಲ್ ಬಾರ್ ಮತ್ತು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್ ಟೂಲ್ ಬಾರ್. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇದು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಮತ್ತು ಇದು ಡ್ರಾ ಟೂಲ್ ಬಾರಿಂದ ನಾನು ರೆಕ್ಟ್ಯಾಂಗಲ್ನ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ಒಂದು ರೆಕ್ಟ್ಯಾಂಗಲ್ ಡ್ರ್ಯಾಗ್ ಮಾಡಿ ಡ್ರಾ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಫೀಚರ್ಸ್ ಮತ್ತು ರಿಲೇಷನ್ಶಿಪ್ಸಿಂದ ಇಲ್ಲಿ ಕನೆಕ್ಟ್ ಟೂಲ್ನ ಯೂಸ್ ಮಾಡ್ತೀನಿ. ಈ ಸೆಂಟರ್ ಇದೆ ಏನಿದೆ ಲೈನ್ ಅದನ್ನು ಸೆಲೆಕ್ಟ್ ಮಾಡಿ ಈ ಪ್ಲೇನ್ ಸೆಂಟರ್ ಮೇಲೆ ಕನೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ಕೊಲೀನಿಯರ್ ಯೂಸ್ ಮಾಡ್ತೀನಿ. ಕೊಲೀನಿಯರ್ ಈ ಬೇಸ್ನ ಹಾರಿಜಾಂಟಲ್ ಪ್ಲೇನ್ ಜೊತೆ ಕೊಲೀನಿಯರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್, ಇದಕ್ಕೆ ಹೈಟ್ ಕೊಡೋಣ. ಡ್ರಾಯಿಂಗ್ನಲ್ಲಿ ಅದು 10 ಇದೆ, 10 ಅಂತ ಟೈಪ್ ಮಾಡಿ ಎಂಟರ್ ಬಟನ್ನ ಪ್ರೆಸ್ ಮಾಡಬೇಕು. ಇದಕ್ಕೆ ಲೆಂತ್ ಕೊಡೋಣ. ಟೋಟಲ್ ಲೆಂತ್ ಟಾಪ್ ವ್ಯೂವಿಂದ ನೋಡಬೇಕು, ಅದು 15 + 30 + 15 ಎಂಟರ್ ಕೊಟ್ಟರೆ ಅದು 60 mm ಆಯಿತು. ಸೊ ಇಲ್ಲಿ ಬೇಸ್ ಕ್ರಿಯೇಟ್ ಆಗಿದೆ. ನಾವು ಪ್ರೊಟ್ರೂಷನಲ್ಲಿದ್ದೀವಿ. ಇಲ್ಲಿಂದ ರಿಟರ್ನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಫ್ರಂಟ್ ರೆಫರೆನ್ಸ್ ಪ್ಲೇನಿಂದ ಒಂದು ಡೈರೆಕ್ಷನ್ಗೆ ಹೋಗ್ತಾ ಇದೆ, ಇದು ಟುವರ್ಡ್ಸ್ ದ್ಯಾಟ್ ಸೈಡ್ ಆರ್ ದಿಸ್ ಸೈಡ್. ನಾವು ಎರಡೂ ಸೈಡ್ಗೆ ಪ್ರೊಟ್ರೂಷನ್ ಮಾಡಬೇಕು. ಅದಕ್ಕೋಸ್ಕರ ಈ ಬಟನ್ನ ಇಲ್ಲಿ ಕ್ಲಿಕ್ ಮಾಡಬೇಕು. ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್, ಎರಡು ಕಡೆ ಎಕ್ಸ್ಟೆಂಟ್ ಆಗ್ತಾ ಇದೆ. ಇಲ್ಲಿ ಟೋಟಲ್ ವಿಡ್ತ್ ಆರ್ ಡಿಸ್ಟೆನ್ಸ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ 42 ಇದೆ ಅದು ಡ್ರಾಯಿಂಗ್ನಲ್ಲಿ. 42 ಟೈಪ್ ಮಾಡಿ ಎಂಟರ್ ಬಟನ್ನ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಫಿನಿಶ್, ಕ್ಯಾನ್ಸಲ್. ಇಲ್ಲಿ ಬೇಸ್ ಕ್ರಿಯೇಟ್ ಆಗಿದೆ. ಇದ್ರ ಮೇಲೆ ಇನ್ನೊಂದು ಪ್ರೊಟ್ರೂಷನ್ ಮಾಡ್ತೀನಿ. ಪ್ರೊಟ್ರೂಷನ್ ಈ ಫೇಸ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಪ್ರೊಟ್ರೂಷನ್ ಟಾಪ್ ಫೇಸ್, ಅದು ಈ ರೀತಿ ಬಂತು. ಇಲ್ಲಿಂದ ರೆಕ್ಟ್ಯಾಂಗಲ್ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕನೆಕ್ಟ್, ಈ ಸೆಂಟರ್ ಇದಕ್ಕೆ ಕನೆಕ್ಟ್ ಆಗಬೇಕು ಮತ್ತು ಈ ಸೆಂಟರ್ ಈ ಹಾರಿಜಾಂಟಲ್ ಪ್ಲೇನ್ಗೆ ಕನೆಕ್ಟ್ ಆಗಬೇಕು. ಇಲ್ಲಿಂದ ನಾನು ಈಕ್ವಲ್ ರಿಲೇಷನ್ ಕೊಡ್ತೀನಿ. ಈಕ್ವಲ್, ಈ ಎರಡು ಲೈನ್ನ ಈಕ್ವಲ್ ಮಾಡಬೇಕು, ಯಾಕೆಂದರೆ ಅಲ್ಲಿ ಸ್ಕ್ವೇರ್ 18 ಇದೆ. ಇಲ್ಲಿಂದ ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಟ್ ಮಾಡಿ ಇದಕ್ಕೆ ಡೈಮೆನ್ಷನ್ ಹಾಕ್ತಾಯಿದ್ದೀನಿ 18. ಸೊ ಡಿಫಾಲ್ಟಾಗಿ ಈ ಸೈಡ್ ಕೂಡ 18 ಬಂತು. ಇಲ್ಲಿ ಪ್ರೊಟ್ರೂಷನ್ ಸ್ಕ್ವೇರ್ ಕಂಪ್ಲೀಟ್ ಆಗಿದೆ. ಪ್ರೊಟ್ರೂಷನಲ್ಲಿದ್ದೀವಿ, ರಿಟರ್ನ್ ಹೋಗಬೇಕು. ಈಗ ಟೋಟಲ್ ಹೈಟ್ ಡ್ರಾಯಿಂಗ್ನಲ್ಲಿ ಬೇಸಿಂದ ಕೊಟ್ಟಿದ್ದಾರೆ. ಸೊ ಅದು 30 - 10 ಅಂದರೆ 20 mm ಪ್ರೊಟ್ರೂಷನ್. ಸೊ ಟುವರ್ಡ್ಸ್ ಟಾಪ್ ಕ್ಲಿಕ್ ಮಾಡಿ ಫಿನಿಶ್, ಕ್ಯಾನ್ಸಲ್. ನೆಕ್ಸ್ಟ್ ಕಟ್ಔಟ್ ಸೆಲೆಕ್ಟ್ ಮಾಡಬೇಕು. ಕಟ್ಔಟ್ ಅದೇ ಫೇಸ್ನ ಸೆಲೆಕ್ಟ್ ಮಾಡಬೇಕು. ಎಲ್ಲಿಂದ ನಾವು ಸೆಕೆಂಡ್ ಪ್ರೊಟ್ರೂಷನ್ ಸೆಲೆಕ್ಟ್ ಮಾಡಿದ್ದೀವಿ ಅದೇ ಫೇಸ್, ಆ ಫೇಸ್ನ ಸೆಲೆಕ್ಟ್ ಮಾಡಿದೆ. ಕಟ್ಔಟ್ನಲ್ಲಿದ್ದೀವಿ. ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿದೆ ನಾನು. ರೆಕ್ಟ್ಯಾಂಗಲ್, ಈ ರೀತಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಕನೆಕ್ಟ್ ಟೂಲ್ ಯೂಸ್ ಮಾಡ್ತಾಯಿದ್ದೀನಿ. ಕನೆಕ್ಟ್, ಈ ಸೆಂಟರ್ನ ಇದಕ್ಕೆ ಕನೆಕ್ಟ್ ಮಾಡಿದೆ. ನೆಕ್ಸ್ಟ್ ಕೊಲೀನಿಯರ್, ಈ ಬೇಸ್ನ ಇದಕ್ಕೆ ಕೊಲೀನಿಯರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್, ಈ ವಿಡ್ತ್ನ ನೋಡೋಣ. ಈ ವಿಡ್ತ್ ಡ್ರಾಯಿಂಗ್ನಲ್ಲಿ 22 mm ಇದೆ ಮತ್ತು ಈ ಹೈಟ್ 15 mm ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಡಿಫಾಲ್ಟಾಗಿ 10 mm ಬರಬೇಕು. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಡಿಫಾಲ್ಟಾಗಿ 10 mm ಬರಲೇಬೇಕು. ಇದೇ ಶೇಪ್ ಏನು ಈ ಕಟ್ಔಟ್ ಶೇಪ್ ಇದೆ ಅದು ಇನ್ನೊಂದು ಕಡೆಗೆ ಮಿರರ್ ಮಾಡೋಣ. ಅದಕ್ಕೋಸ್ಕರ ಇಲ್ಲಿ ಡ್ರಾ ಟೂಲ್ ಬಾರ್ನಲ್ಲಿ ಪುಲ್ ಡೌನ್ ಮಾಡ್ತೀನಿ. ಮಿರರ್, ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡಿ ಎಂಟೈರ್ ರೆಕ್ಟ್ಯಾಂಗಲ್ನ ನಾನು ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಹಾರಿಜಾಂಟಲ್ ಸೆಂಟರ್ ಲೈನ್ ಇದೆ ಅದನ್ನು ಸೆಲೆಕ್ಟ್ ಮಾಡಬೇಕು.
ನೆಕ್ಸ್ಟ್ ಇಲ್ಲಿಂದ ರಿಟರ್ನ್. ಸೊ ಟುವರ್ಡ್ಸ್ ಡೌನ್ ನಾನು ಕ್ಲಿಕ್ ಮಾಡಿದೆ, ಫಿನಿಶ್, ಕ್ಯಾನ್ಸಲ್. ಸೊ ಇದು ಬೇಸ್ 3D ಶೇಪ್ ಕಂಪ್ಲೀಟ್ ಆಗಿದೆ. ನೇಮ್ಡ್ ವ್ಯೂಸಿಂದ ನಾನು ಫ್ರಂಟ್ ಅಂತ ಕೊಡ್ತೀನಿ. ಸೊ ಇದು ಡ್ರಾಯಿಂಗ್ನಲ್ಲಿ ಏನು ಫ್ರಂಟ್ ವ್ಯೂ ನಮಗೆ ಕಾಣ್ತದೆ ಅದು ಫ್ರಂಟ್ ವ್ಯೂ. ಇಲ್ಲಿಂದ ನಾನು ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ ಅಂತ ಕೊಟ್ಟೆ. ಸೊ ಇದು ರಿಕ್ವೈರ್ಡ್ ಫ್ರಂಟ್ ವ್ಯೂ. ಮತ್ತು ನಾನು ಇಲ್ಲಿಂದ ಪುಲ್ ಡೌನ್ ಮಾಡಿ ಟಾಪ್ ಅಂತ ಕೊಡ್ತೀನಿ. ಸೊ ಇದು ರಿಕ್ವೈರ್ಡ್ ಟಾಪ್ ವ್ಯೂ. ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ ಅಂತ ಕೊಡ್ತೀನಿ. ಮತ್ತು ನೇಮ್ಡ್ ವ್ಯೂಸಿಂದ ISO ಫಿಟ್. ಸೊ ಇದು ರಿಕ್ವೈರ್ಡ್ 3D ಪಾರ್ಟ್. ಇದನ್ನು ಸೇವ್ ಮಾಡೋಣ. ಫೈಲ್, ಸೇವ್. ಸಮ್ಮರಿಯಲ್ಲಿ ಟೈಟಲ್ ಹಾಕ್ತೀನಿ ನಾನು, 3D11. ಓಕೆ ಮೇಲೆ ಕ್ಲಿಕ್ ಕೊಟ್ಟೆ. ಇದು ಡಿಫಾಲ್ಟ್ ಫೋಲ್ಡರ್ ಇಲ್ಲಿದೆ ನೋಡಿ, ಡಿ ಡ್ರೈವಲ್ಲಿ 2D to 3D ಓಪನ್ ಮಾಡಿದೆ. ಇಲ್ಲಿ ಫೈಲ್ ನೇಮ್ 3D11 ಅಂತ ಕೊಟ್ಟೆ, ಸೇವ್. ಈ ಸೆಕೆಂಡ್ ವಿಂಡೋ ಏನಿದೆ ಸಾಲಿಡ್ ಪಾರ್ಟ್ ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಮೇನ್ ಸಾಫ್ಟ್ವೇರ್ನ ಕ್ಲೋಸ್ ಮಾಡ್ತಾಯಿಲ್ಲ. ಇಲ್ಲಿಂದ ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಡ್ರಾಯಿಂಗ್, ಇಲ್ಲಿ ರಿಕ್ವೈರ್ಡ್ ಟೂಲ್ ಬಾರ್, ವ್ಯೂ, ಟೂಲ್ ಬಾರ್, ಟೂಲ್ ಬಾರ್ಸ್, ಮೇನ್, ಡ್ರಾಯಿಂಗ್ ವ್ಯೂ, ಡ್ರಾಯಿಂಗ್, ರಿಲೇಷನ್ಶಿಪ್. ಇದು 4 ಟೂಲ್ ಬಾರ್ ಸ್ಟಿಕ್ ಆಗಿರಬೇಕು. ಮತ್ತು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನಮಗೆ ಮೇನ್ ಬೇಕಿರೋದು ಡ್ರಾಯಿಂಗ್ ವ್ಯೂಸ್, ಅದು ಈ ಕಡೆ ಇಡ್ತೀನಿ ನಾನು. ಈ ಶೀಟ್ 1 ಏನಿದೆ ಅದರ ಮೇಲೆ ರೈಟ್ ಕ್ಲಿಕ್ ಕೊಡಬೇಕು. ಶೀಟ್ ಸೆಟಪ್, ಬ್ಯಾಕ್ಗ್ರೌಂಡ್ A4, ಇದು ಡಿಫಾಲ್ಟಾಗಿ ಟಿಕ್ ಆಗಿರಬೇಕು. ಓಕೆ. ನೆಕ್ಸ್ಟ್ ಇಲ್ಲಿ ಮೇನ್ ಟೂಲ್ ಬಾರಿಂದ ಫಿಟ್ ಬಟನ್, ವ್ಯೂ, ಬ್ಯಾಕ್ಗ್ರೌಂಡ್ ಶೀಟ್, A4 ಸೆಲೆಕ್ಟ್ ಮಾಡಬೇಕು ಮತ್ತು ಇಮಿಡಿಯೇಟಾಗಿ ಫಿಟ್. ಸೆಲೆಕ್ಟ್ ಟೂಲ್, ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್, ಇಲ್ಲಿ ಡಿಲೀಟ್ ಕೊಡಬೇಕು. ಇದನ್ನು ಕೂಡ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮತ್ತು ಡಿಲೀಟ್ ಕೊಡಬೇಕು. ವಾಪಸ್ ವ್ಯೂ, ಬ್ಯಾಕ್ಗ್ರೌಂಡ್ ಶೀಟ್ ಹೋಯಿತು. ಶೀಟ್ 1 A4ಗೆ ಸೆಟ್ ಆಗಿದೆ. ಡ್ರಾಯಿಂಗ್ ವ್ಯೂಸ್ನಲ್ಲಿ ಸೆಕೆಂಡ್ ಟೂಲ್ ಏನಿದೆ ಡ್ರಾಯಿಂಗ್ ವ್ಯೂ ವಿಝಾರ್ಡ್, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿದೆ ನಮ್ಮ ಪ್ರಾಬ್ಲಮ್, 3D11. ಪುಲ್ ಡೌನ್ ಮಾಡೋದು, ಒಮ್ಮೆ ರಿಫ್ರೆಶ್ ಮಾಡೋಣ. ಪುಲ್ ಡೌನ್, ಡಿ ಡ್ರೈವ್ನಲ್ಲಿ ಸೇವ್ ಮಾಡಿದ್ದೀನಿ 2D to 3D ಫೋಲ್ಡರ್, ಅದನ್ನು ಓಪನ್ ಮಾಡ್ತೀನಿ. ಇಲ್ಲಿ 3D11. ಸೊ ನಾನು ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡಿದರೆ ನನಗೆ ಫ್ರಂಟ್ ವ್ಯೂ ಬರುತ್ತೆ. ಸೊ ಓಪನ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಫ್ರಂಟ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತು ಫಿನಿಶ್. ಸೊ ಇಲ್ಲಿ ಸ್ಕೇಲ್ 2:1 ಇದೆ, ಅದನ್ನು ಪುಲ್ ಡೌನ್ ಮಾಡಿ 1:1 ಕೊಡ್ತಾಯಿದ್ದೀನಿ. ಸೊ ಇದು ಫ್ರಂಟ್ ವ್ಯೂ. ನೆಕ್ಸ್ಟ್ ಇಲ್ಲಿಂದ ಥರ್ಡ್ ಟೂಲ್ ಪ್ರಿನ್ಸಿಪಾಲ್ ವ್ಯೂ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿಂದ ಕೆಳಗಡೆ ಹೋದರೆ ಅದು ಟಾಪ್ ವ್ಯೂ ಆಯಿತು. ಎಗೇನ್ ಪ್ರಿನ್ಸಿಪಾಲ್ ವ್ಯೂ, ಇಲ್ಲಿಂದ ಈ ಕಡೆ ಈ ಥರ ಡ್ರ್ಯಾಗ್ ಮಾಡಿದರೆ ಐಸೋಮೆಟ್ರಿಕ್ ವ್ಯೂ ಬಂತು. ಸೆಲೆಕ್ಟ್ ಟೂಲ್, ಈ ವ್ಯೂನ ರೀಅರೇಂಜ್ ಮಾಡೋಣ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್, ಇದಕ್ಕೆ ಡೈಮೆನ್ಷನ್ ಕೊಡ್ತಾಯಿದ್ದೀನಿ. ಇದು 60 ಇದೆ, ಈ ಹೈಟ್ 10 ಇದೆ, ಇಲ್ಲಿಂದ ಈ ಹೈಟ್ ಟೋಟಲ್ ಆಗಿ 30 ಇದೆ. ಸೊ ಇದನ್ನು ಕೊಡ್ತೀನಿ ನಾನು, ಇದು 10 ಇದೆ. ನೆಕ್ಸ್ಟ್ ಸ್ವಲ್ಪ ಝೂಮ್ ಏರಿಯಾ ಯೂಸ್ ಮಾಡ್ತಾಯಿದ್ದೀನಿ ಈ ಡೈಮೆನ್ಷನನ್ನು ಕಂಪ್ಲೀಟ್ ಮಾಡೋಕ್ಕೆ. ಇಲ್ಲಿಂದ ಡಿಸ್ಟೆನ್ಸ್ ಬಿಟ್ವೀನ ಸೆಲೆಕ್ಟ್ ಮಾಡ್ತೀನಿ. ಇದು ಫಸ್ಟ್ ಪಾಯಿಂಟ್ ಮತ್ತು ಇದು ಸೆಕೆಂಡ್ ಪಾಯಿಂಟ್. ಸೊ ಇದು 12 ಇದೆ. ಅದೇ ರೀತಿ ಇನ್ನೊಮ್ಮೆ ಡಿಸ್ಟೆನ್ಸ್ ಬಿಟ್ವೀನ್, ಇದು ಫಸ್ಟ್ ಪಾಯಿಂಟ್, ಇದು ಸೆಕೆಂಡ್ ಪಾಯಿಂಟ್, ಈ ರೀತಿ ಕೆಳಗಡೆ ಇದು 21. ನೆಕ್ಸ್ಟ್ ಇನ್ನೊಮ್ಮೆ ಡಿಸ್ಟೆನ್ಸ್ ಬಿಟ್ವೀನ್ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಕೆಳಗಡೆ ಬಂದರೆ ಇದು 18 mm. ಸೊ ಟೋಟಲ್ ಲೆಂತ್ ಇಲ್ಲಿಂದ, ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿಂದ ಇಲ್ಲಿಗೆ ಇದು 30 ಇದೆ. ನೆಕ್ಸ್ಟ್ ಎಗೇನ್ ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿಂದ ಇಲ್ಲಿಗೆ ಸೆಲೆಕ್ಟ್ ಮಾಡ್ತೀನಿ. ಸೊ ಇದು 15 ಇರಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿಂದ ಈ ಪಾಯಿಂಟ್ ಇದು ಕೂಡ 15 mm ಇರಬೇಕು. ಇಲ್ಲಿಂದ ಇಲ್ಲಿಗೆ ಇದು 10 ಇರಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿಂದ ಇಲ್ಲಿಗೆ ಇದು 22 ಇರಬೇಕು. ಈ 18ನ ಸ್ಕ್ವೇರ್ 18 ಆಗಿ ಕನ್ವರ್ಟ್ ಮಾಡೋಣ. ಅದಕ್ಕೋಸ್ಕರ ಸೆಲೆಕ್ಟ್ ಟೂಲ್, ಈ 18 ಡೈಮೆನ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ರಿಫಿಕ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ರಿಫಿಕ್ಸ್ ಇಲ್ಲಿ ಕ್ಲಿಕ್ ಮಾಡಿ ಸ್ಕ್ವೇರ್ ಸಿಂಬಲ್ನ ಇನ್ಸರ್ಟ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಕ್ವೇರ್ 18 ಅಂತ ಕನ್ವರ್ಟ್ ಆಯಿತು. ಇಲ್ಲಿಂದ ನಾನು ಫಿಟ್ ಬಟನ್ ಮೇಲೆ ಕ್ಲಿಕ್ ಕೊಡ್ತೀನಿ. ಫಿಟ್ ಮತ್ತು ಝೂಮ್ ಏರಿಯಾ, ಐಸೋಮೆಟ್ರಿಕ್ ವ್ಯೂನ ಝೂಮ್ ಮಾಡ್ತೀನಿ. ಸ್ಮಾರ್ಟ್ ಡೈಮೆನ್ಷನ್, ಸೊ ಏನೆಲ್ಲ ಡೈಮೆನ್ಷನ್ ಇಲ್ಲಿ ಐಸೋಮೆಟ್ರಿಕ್ಗೆ ನಾನು ಸ್ಪೆಸಿಫೈ ಮಾಡ್ಬೋದು, ಅದನ್ನು 1 by 1 ಸೆಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿಂದ ಈ ಹೈಟ್ ಕೊಡ್ತೀನಿ, 18 ಕೊಟ್ಟೆ, ಟೋಟಲ್ ಲೆಂತ್ ಕೊಟ್ಟೆ. ಸೊ ಇಲ್ಲಿ ಮಿನಿಮಮ್ ಡೈಮೆನ್ಷನ್ನ ಕೊಡ್ತೀನಿ. ಈ 18ನ ಸ್ವಲ್ಪ ಪುಷ್ ಮಾಡೋಣ ಯೂಸಿಂಗ್ ಸೆಲೆಕ್ಟ್ ಟೂಲ್. ಮತ್ತು 18ನ ಸ್ಕ್ವೇರ್ 18 ಆಗಿ ಕನ್ವರ್ಟ್ ಮಾಡಬೇಕು. ಸೆಲೆಕ್ಟ್ ಟೂಲ್, 18ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಟೂಲ್ ಪ್ರಿಫಿಕ್ಸ್, ಇಲ್ಲಿ ಸ್ಕ್ವೇರ್ ಮತ್ತು ಓಕೆ. ನೆಕ್ಸ್ಟ್ ಫಿಟ್ ಬಟನ್. ಸೊ
ಟೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಬೇಕು. ಇದು ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ ಮತ್ತು ಇದು ಐಸೋಮೆಟ್ರಿಕ್ ವ್ಯೂ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟಿಂದ ನಿಮ್ಮ ರಿಜಿಸ್ಟರ್ ನಂಬರ್ನ ನೀವು ಟೈಪ್ ಮಾಡಬೇಕು. ಈ ಪ್ರಾಬ್ಲಮ್ಗೆ ಒಂದು ಹೆಡ್ಡಿಂಗ್ ಕೊಡೋಣ, 3D11 ಸೆಲೆಕ್ಟ್ ಟೂಲ್. ಈ 3D11ನ ಸೆಲೆಕ್ಟ್ ಮಾಡಿದೆ. ಇಲ್ಲಿ ಫಾಂಟ್ ಸೈಜ್ ಏನಿದೆ ಅದನ್ನು 3 ಮಾಡಿದೆ, ಎಂಟರ್. ಸೊ ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ. ಸೊ ಇಲ್ಲಿ ಈ ಕಡೆ ಈ ರೀತಿ ಪ್ಲೇಸ್ ಮಾಡ್ತೀನಿ. ಸೊ ಇದು ಪ್ರಾಬ್ಲಮ್ ಹೆಡ್ಡಿಂಗ್ ಆಯಿತು. ಸೊ ಈ ಡ್ರಾಯಿಂಗ್ನ ಸೇವ್ ಮಾಡೋಣ. ಫೈಲ್, ಸೇವ್, ಇದೇ ಫೋಲ್ಡರ್ 2D to 3D. ಇಲ್ಲಿ ಫೈಲ್ ನೇಮ್ 3D11.dft, ಸೇವ್. ಇಲ್ಲಿ ಚೇಂಜಸ್ ನೋಡ್ಬೋದು ನೀವು, 3D11.dft ಅಂತ ಈ ಫೈಲ್ ಸೇವ್ ಆಯಿತು. ಇದು ಆರ್ಥೋಗ್ರಾಫಿಕ್ಕಿಂದ ಐಸೋಮೆಟ್ರಿಕ್ಗೆ ಕನ್ವರ್ಷನ್.